ಈ ಕಡೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ. ಇದು ಮಾಮೂಲಿ ಬ್ಯಾಕಲ್ಲೆಲ್ಲ ನಾವು ಹೇಗೆ ಕಟ್ ಮಾಡ್ತೀವೋ ಅದೇ ಮೆಥಡಲ್ಲೇ ಇರುತ್ತೆ. ಫ್ರಂಟಲ್ಲಿ ನಾವು ಪೇಪರಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಆಮೇಲೆ ಲೈನಿಂಗ್ ಕಟ್ ಮಾಡಬೇಕಾಗುತ್ತೆ. ಮೊದಲು ಬ್ಯಾಕ್ ಕಟ್ ಮಾಡ್ಕೊಂಬಿಡೋಣ, ಆಮೇಲೆ ಫ್ರಂಟ್ ಕಟ್ ಮಾಡೋದು ನೋಡೋಣ. ಓಕೆನಾ. ಮೊದಲನೇದಾಗಿ ಇದು ಬೋಟ್ ನೆಕ್ಕಲ್ಲಿ ಬರುತ್ತೆ. ಹಿಂದೆ ಏನೋ ಡಿಸೈನ್ ಹೇಳಿಲ್ಲ, ಮುಂದೆ ಮಾಮೂಲಿ ಹೇಳಿದ್ದಾರೆ. ಹಿಂದೆನೂ ಅದೇ ಡಿಸೈನೇ ಬರಲಿ, ಅದೇ ಥರನೇ ಅಂತ ಕೇಳಿದ್ದಾರೆ. ಹಾಗಾಗಿ ಇದು ಬಂದ್ಬಿಟ್ಟು 38 ಸೈಜಿನ ಬ್ಲೌಸ್ ಇದು. ಓಕೆನಾ. 38, 39 ಒಳಗೆ ಬರುತ್ತೆ. ಇವಾಗ ಇದ್ರ ಲೆಂತ್ ನೋಡೋಣ. ಬ್ಲೌಸ್ನ ಲೆಂತು ಇವಾಗ ಈ ರೀತಿ ಇಟ್ಕೊಳ್ಳಿ. ಯಾವಾಗಲೂ ಬ್ಲೌಸ್ನ ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಇದು ಕ್ರಾಸಾಗಿ ಬಂದಿರುತ್ತೆ. ಹಾಗಾಗಿ ಶೋಲ್ಡರ್ ಕಡೆಯಿಂದನೇ ತೊಗೊಳ್ಳಿ. ಬೋಟ್ ನೆಕ್ಕು ಇದು ಇದೇ ಅಳತೆ ತೊಗೋತೀನಿ, ಯಾಕೆಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ. ಇಲ್ಲಿಂದ 14 ಇಂಚಿದೆ ಇದು. 14 ಇಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಡಬೇಕಾಗುತ್ತೆ. 14 ಇಂಚು ಉದ್ದ ಇದೆ. ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಈಗ ಬೆನ್ನಿನ ಉದ್ದ ನೋಡೋಣ. ನೀವು ಟೇಪಲ್ಲಿ ಅಳತೆ ತೊಗೋತೀನಿ ಅಂದರೆ ಈ ರೀತಿ ಬೆನ್ನಿನ ಉದ್ದ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿಂದ ಅಳತೆ ತೊಗೊಳ್ಳಿ. ಓಕೆನಾ. ಇದು ನಮಗೆ 3.5 ಇದೆ. ಓಕೆನಾ. 3.5 ಇದೆ. 3.5ನ ಇಲ್ಲಿ ಮಾರ್ಕ್ ಮಾಡೋಣ. 3.5 ಇಂಚ್ ಇಟ್ಟು ಮೇಲೆ ಒಂದು 1/4 ಇಂಚು ಮೇಲೆ ತಗೊಳ್ಳಿ. ಓಕೆನಾ. ಆಯಿತು. ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಇವಾಗ ಈ ರೀತಿ ಉಕ್ಸ್ಪಟ್ಟಿಯಿಂದನಾದ್ರೂ ತೊಗೊಳ್ಳಿ. 5 ಪಟ್ಟಿನ ಲೆಕ್ಕ ತೊಗೋಬಾರ್ದು. ಇಲ್ಲಿ ಉಕ್ಸ್ಪಟ್ಟಿಯಿಂದಲೇ ತೊಗೋತೀನಿ ನೋಡಿ. ಈ ರೀತಿ ಜಾಸ್ತಿ ಎಳೆಯಕ್ಕೆ ಹೋಗಬೇಡಿ. ಹೇಗಿದೆಯೋ ಹಾಗೇ ಇಟ್ಕೊಂಡು ಈ ರೀತಿ ನೋಡಿ. ಉಕ್ಸ್ಪಟ್ಟಿ ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಿಂದ ತೊಗೋಬಾರ್ದು. ಓಕೆನಾ. ಇದು ಬಂದ್ಬಿಟ್ಟು 32.5 32.5 ಇದೆ. ಓಕೆನಾ. 32.5 ಇದೆ. ಓಕೆನಾ. ಇದನ್ನು 4 ಭಾಗ ಮಾಡಬೇಕು ಟೇಪಲ್ಲಿ. ಈ ಥರ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಥರ ಟೇಪಲ್ಲಿ 4 ಭಾಗ ಮಾಡ್ಕೊಳ್ಳಿ. ಓಕೆನಾ. 8.1 ಅಂದರೆ 8 ಪಾಯಿಂಟ್ ಎಲ್ಲ 1 ಇಂಚ್ ಬಂದೈತೆ, 1 ಪಾಯಿಂಟ್ ಬಂದೈತೆ. ಇಲ್ಲಿ 1 ಇಂಚ್ ಬಂದ್ಬಿಟ್ಟು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ. ಇದಾಯಿತು. ಈಗ ಎದೆ ಸುತ್ತಳತೆ ನೋಡೋಣ. ಎದೆ ಸುತ್ತಳತೆ ಬಂದ್ಬಿಟ್ಟು ಉಕ್ಸು ಪಟ್ಟಿ ಇರುತ್ತಲ್ಲ, ಆ ಕಡೆಯಿಂದನೇ ತೊಗೊಳ್ಳಿ. ಈ ರೀತಿ ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಕಂಕ್ಳ ಹತ್ರ, ಅಲ್ಲಿಂದ ತೊಗೊಳ್ಳಿ. ಇಲ್ಲಿ ಫುಲ್ಲು ತೊಗೋಬಾರ್ದು, ಇಲ್ಲಿಂದ ತೊಗೊಳ್ಳಿ. ಜಾಸ್ತಿ ಎಳೆಯೋಕ್ಕೆ ಹೋಗಬಾರ್ದು, ಜಾಸ್ತಿ ಲೂಸು ಕೊಡಬಾರ್ದು. ಆ ರೀತಿ ತೊಗೊಳ್ಳಿ. ಇದು ಬಂದ್ಬಿಟ್ಟು 9.5 ಇದೆ. 9.5ಗೆ ಮಾರ್ಕ್ ಮಾಡೋಣ. ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ. ಇದು ಬಂದ್ಬಿಟ್ಟು ನೆಕ್ ಬಿಡ್ತು ಮತ್ತು ಆರ್ಮಲ್ ರೌಂಡ್ ಬಂದ್ಬಿಟ್ಟು ಇದಕ್ಕೆ 6 ಇಂಚ್ ಇಟ್ಕೊಳ್ಳೋಣ. 6 ಇಂಚು ಬರುತ್ತೆ. ಇಲ್ಲ ನೀವು ಅಳತೆ ಎಲ್ಲ ತೊಗೋತೀನಿ ಅಂದ್ರೂ ಇದು ಬೋಟ್ ನೆಕ್ ಇದು ಆಲ್ರೆಡಿ ನಾನೇ ಸ್ಟಿಚ್ ಮಾಡಿರೋದು. ಹಂಗಾಗಿ ಹಾಗೇ ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಯಾಕೆಂದರೆ ಇದು ನಾನೇ ಸ್ಟಿಚ್ ಮಾಡಿರೋದು. ಈ ಡಿಸೈನ್ನ ನೋಡಿ ಹೀಗಿದೆ. ಇದು ಬೋಟ್ ನೆಕ್ ಡಿಸೈನಲ್ಲೇ ಸ್ಟಿಚ್ ಮಾಡಿರುವಂಥದ್ದು. ಈ ರೀತಿ ಇಟ್ಕೊಂಡು ಮಾಮೂಲಿ ಕಂಕ್ಲಿಂದ ಈ ಕಡೆ ಶೋಲ್ಡರಿಂದ ಈ ಕಡೆ ಶೋಲ್ಡರ್ವರೆಗೂ ತೊಗೊಳ್ಳಿ. ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇದನ್ನು ಇಂಥ ಆ ಕಡೆ ಈ ಕಡೆ ಎಳೆಯೋಕ್ಕೆ ಹೋಗಬಾರ್ದು. ಇದು ಬಂದ್ಬಿಟ್ಟು ನಮಗೆ 12.5 ಇದೆ. ಓಕೆನಾ. 12.5 ಅಂದರೆ 6.25 ತೊಗೊಳ್ಳೋಣ. ಓಕೆನಾ. 12.5ನ 2 ಭಾಗ ಮಾಡಿದ್ರೆ 6.25. ನಾನು 6 ಇಂಚು ಅನ್ನಲ್ಲ, 1/4 ಇಂಚು ಜಾಸ್ತಿ ಬಂತು. 6.25 ತೊಗೊಳ್ಳೋಣ. ಓಕೆನಾ. 6.25. ನೆಕ್ ವಿಡ್ತ್ ಬಂದ್ಬಿಟ್ಟು 3 ಇಂಚು. 3 ಇಂಚಿಗೆ ಮಾರ್ಕ್ ಮಾಡೋಣ. ಇಲ್ಲಿನೂ ಅಷ್ಟೇ 3 ಇಂಚಿಗೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಅಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಇದನ್ನು ಬಂದ್ಬಿಟ್ಟು 6.25 ತೊಗೊಳ್ಳೋಣ. ಆರ್ಮಲ್ ರೌಂಡ್ ಬಂದ್ಬಿಟ್ಟು ಇದು 6.25. ಈ ಕಡೆಯಿಂದನೂ 6.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆಯಿಂದನೂ ಜಾಯಿಂಟ್ ಮಾಡೋಣ. ಈ ರೀತಿ ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ. ಓಕೆನಾ. ಇಲ್ಲಿಂದ 1 ಇಂಚಿಗೆ ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ. ಈ ರೀತಿ ಬಂತು. ಓಕೆನಾ. ಇದು ಸರಿ ಹೋಯ್ತು. ಇಲ್ಲಿಗೆ ಬಂದ್ಬಿಟ್ಟು ಅವರು ನನಗೆ ಇಲ್ಲಿ ಮುಂದೆ ಯಾವ ಥರ ಇಡ್ತೀರೋ ಅದೇ ಥರನೇ ಇಡಿ ಅಂತಾರೆ.
ಅಂದ್ಬಿಟ್ಟು ಆ ಥರ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಈ ಥರ ಶೇಪ್ ಕೊಡ್ತೀನಿ. ಓಕೆನಾ, ಇಲ್ಲಿಂದ ಇದನ್ನು ಈ ಥರ ಶೇಪ್ ಕೊಡ್ತೀನಿ. ಓಕೆನಾ, ಸ್ವೀಟ್ ಆರ್ಟ್ ನೆಕ್ ಅಂತಾರಲ್ಲ ಆ ಥರ ಬರುತ್ತೆ. ಈ ಥರ ಬಂದು ಇಲ್ಲಿ ಟ್ಯಾಗ್ ಬರುತ್ತೆ. ಇಲ್ಲಿ ಟ್ಯಾಗ್ ಇಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಟ್ಯಾಗ್ ಬರುತ್ತೆ. ಓಕೆ, ಹಿಂದೆದಿಷ್ಟು ಅವರು ಮುಂದೇನೂ ಅದೇ ಥರ ಇಟ್ಬಿಡಿ ಅಂದರು. ಮುಂದೇನೂ ಹಿಂಗೆ ಬರುತ್ತಲ್ಲ, ಅದಕ್ಕೆ ಹಿಂದೇನೂ ಅದೇ ಥರ ಇಡಿ ಅಂದರು. ಇಲ್ಲಿ ಟ್ಯಾಗ್ ಇಡೋಣ. ಓಕೆನಾ, ಇಷ್ಟೇ. ಇದು ಬಂದ್ಬಿಟ್ಟು ಮಧುಬಾಲ ಡಿಸೈನ್ಗೋಸ್ಕರ. ಇದು ಬ್ಯಾಕಲ್ಲಿ ಏನು ಚೇಂಜ್ ಇರೋಲ್ಲ, ಅದೇ ಹೇಳ್ತಾ ಇರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಎಷ್ಟು 9.5 ಅಂದರೆ 38 ಹೇಳಿದ್ನಲ್ಲ, 38 ಸೈಜ್ ಅಷ್ಟೇ. ಇದು ಬಂದ್ಬಿಟ್ಟು 38 ಇದು. ಓಕೆನಾ, ಈ ರೀತಿ ಇವಾಗ ಕಟ್ ಮಾಡ್ಕೊಳ್ಳೋಣ. ಮತ್ತು ಇದು ಬೋಟ್ ನೆಕ್ ಅಲ್ವಾ, ಇಲ್ಲೊಂಚೂರು ಕ್ರಾಸಾಗಿ ತೊಗೊಳ್ಳಿ. ಓಕೆನಾ, ಒಂದು ಅರ್ಧ ಇಂಚು ಈ ರೀತಿ ಕ್ರಾಸಾಗಿ ತೊಗೋಬೇಕು. ಓಕೆನಾ, ಅದೊಂದು ಮಾಡ್ತಿದ್ದೆ. ಇದು ಬಂದು ಇಷ್ಟೇ. ಓಕೆನಾ, ಇದೇನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಮಾಮೂಲಿ ಕಟ್ ಮಾಡ್ಕೊಳ್ಳಿ. ಇದು ಹೇಗೆ ಇರಲಿ. ಇವಾಗ ಈ ಕಡೆಯಿಂದ ಇದು ಹೇಗಿದೆಯೋ ಹಾಗೇ ಕಟ್ ಮಾಡ್ಕೊಳ್ಳಿ. ಓಕೆನಾ, ಆಯಿತು. ಈ ಕಡೆಯಿಂದ ಇದನ್ನು ಕಟ್ ಮಾಡೋಣ. ಇದಾಯಿತು. ಇವಾಗ ಇದು ತೆಗೆದುಬಿಟ್ಟು ಇಷ್ಟು ಸೈಡ್ಗೆ ಇಡೋಣ.